Hello everyone, welcome back to News Navigator program of Shankara Yes Academy. ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 22ನೆಯ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ಗಳು ನ್ಯೂಸ್ ಅಲ್ಲಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಯಾವ್ಯಾವ ಟಾಪಿಕ್ಸ್ ಅನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ಮೊದಲನೇ ಟಾಪಿಕ್ ಆಗಿ ಎರ್ವೆಬೋ ವ್ಯಾಕ್ಸಿನ್. ಇದೊಂದು ಎಬೋಲಾ ರಿಲೇಟೆಡ್ ವ್ಯಾಕ್ಸಿನ್. ಸೊ ಇದು ನ್ಯೂಸ್ ಅಲ್ಲಿದೆ. ಎರಡನೇದಾಗಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ನ್ಯೂಸ್ ಅಲ್ಲಿದೆ. ಮೂರನೇದಾಗಿ INS ಮ್ಯಾಂಗ್ರೋಲ್ ವಾರ್ಶಿಪ್ ಓವರ್ವ್ಯೂ, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಗೋಲ್ಕೊಂಡ ಫೋರ್ಟ್ ನ್ಯೂಸ್ ಅಲ್ಲಿದೆ. ಗೋಲ್ಕೊಂಡ ಫೋರ್ಟ್ ಆದ್ಮೇಲೆ ಲೇಕ್ ಎರ್ರಿ ಅಂದ್ರೆ ಗ್ರೇಟ್ ಲೇಕ್ ಅಲ್ಲಿ ಇದು ಕೂಡ ಇದು ನ್ಯೂಸ್ ಅಲ್ಲಿದೆ, ಅದರ ಬಗ್ಗೆ ನೋಡ್ಕೊಳ್ಳೋಣ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ನ ಅಂಡರ್ ಅಲ್ಲಿ. ಸೊ ಈಗ ಎರ್ವೆಬೋ ವ್ಯಾಕ್ಸಿನ್ ಅಥವಾ ಒಂದು ಎಬೋಲಾ ಓವರ್ವ್ಯೂ, ಎಬೋಲಾ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಎರ್ವೆಬೋ ವ್ಯಾಕ್ಸಿನ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಾಂಗೋಗೆ 70,000 ವ್ಯಾಕ್ಸಿನ್ ಅನ್ನ ರಿಸೀವ್ ಮಾಡ್ಕೊಳ್ಳಿ, ನಾವು ವ್ಯಾಕ್ಸಿನ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅನೌನ್ಸ್ ಅನ್ನ ಮಾಡಿದೆ. ಸೊ ಹಾಗಾಗಿ ಎರ್ವೆಬೋ ವ್ಯಾಕ್ಸಿನ್ ನ್ಯೂಸ್ ಅಲ್ಲಿದೆ. ಸೊ ಬರೀ ವ್ಯಾಕ್ಸಿನ್ ಬಗ್ಗೆ ಮಾತ್ರ ಕ್ವಶನ್ ಕೇಳೋದಿಲ್ಲ, ವ್ಯಾಕ್ಸಿನ್ ಇದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಇರುವಂತಹ ಡಿಸೀಸ್ ಬಗ್ಗೆ ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ಎಕ್ಸಾಮ್ ಅಲ್ಲಿ ಬರೀ ವ್ಯಾಕ್ಸಿನ್ ಬಗ್ಗೆ ಮಾತ್ರ ಕ್ವಶನ್ ಅನ್ನ ಕೇಳೋದಿಲ್ಲ, ವ್ಯಾಕ್ಸಿನ್ ಇದೆ ಅಂತ ಹೇಳಿದ್ರೆ ಡಿಸೀಸ್ ನ ಬಗ್ಗೆ ಕೂಡ ಕ್ವಶನ್ ಅನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಟಾಪಿಕ್ ನ ಅಡಿಯಲ್ಲಿ ನಾವು ಎರ್ವೆಬೋ ವ್ಯಾಕ್ಸಿನ್ ಹೇಗೆ ವರ್ಕ್ ಆಗತ್ತೆ ಅಂಡ್ ಆಲ್ಸೋ ಎಬೋಲಾ ವೈರಸ್ ಅಂದ್ರೆ ಏನ್, ಯಾಕೆ ಎಬೋಲಾ ವೈರಸ್ ಅಟ್ಯಾಕ್ ಆಗತ್ತೆ, ಹೇಗೆ ಅಟ್ಯಾಕ್ ಆಗತ್ತೆ ಅಂತ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಅಫಿಷಿಯಲ್ ಆಗಿ ಎಬೋಲಾ ವೈರಸ್ ಡಿಸೀಸ್ಗೆ ಇರುವಂತಹ ಲೈಸೆನ್ಸ್ಡ್ ವ್ಯಾಕ್ಸಿನ್ ಎರ್ವೆಬೋ ವ್ಯಾಕ್ಸಿನ್. ಇದು ರೆಪ್ಲಿಕೇಶನ್ ಕಾಂಪಿಟೆಂಟ್ ಲೈವ್ ಮತ್ತೆ ಅಟೆನ್ಯೂಯೇಟೆಡ್ ರೀಕಾಂಬಿನೆಂಟ್ ವೆಸಿಕ್ಯುಲರ್ ಸ್ಟೊಮ್ಯಾಟಾಸಿಸ್ ವೈರಸ್ ವ್ಯಾಕ್ಸಿನ್ ಆಗಿದೆ. ಸೊ ವ್ಯಾಕ್ಸಿನ್ ತಗೊಂಡ್ಮೇಲೆ ಇದು ವೈರಲ್ ಪ್ರೋಟೀನ್ ಎಗೇನೆಸ್ಟ್ ಆಗಿ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಯಾವ ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ವೈರಸ್ ಅಟ್ಯಾಕ್ ಆಗುತ್ತೆ, ಸಪ್ರೆಸ್ ಮಾಡುತ್ತೆ ವೈರಸ್ ಅಟ್ಯಾಕ್ ಆದ್ಮೇಲೆ, ಕರೆಕ್ಟ್ ಅಲ್ವಾ? ಸೊ ಆ ಪ್ರೋಟೀನ್ ನ ಎಗೇನೆಸ್ಟ್ ಆಗಿ ಇಮ್ಯುನಿಟಿಯನ್ನ ರೆಸ್ಪಾನ್ಸ್ ಮಾಡೋ ತರ, ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋ ತರ ಎರ್ವೆಬೋ ವ್ಯಾಕ್ಸಿನ್ ಆಕ್ಟ್ ಆಗತ್ತೆ. ಸೊ ಇದು ಓನ್ಲಿ 1 ಪ್ರೋಟೀನ್ ಮೇಲೆ ಮಾತ್ರ ರಿಯಾಕ್ಟ್ ಮಾಡೋದು, ಓನ್ಲಿ 1 ಪ್ರೋಟೀನ್ ವ್ಯಾಕ್ಸಿನ್ ಅಂತ ಕೂಡ ಇದನ್ನ ಹೇಳಬಹುದು. ಫ್ರಮ್ ಝೈರ್ ಎಬೋಲಾ ವೈರಸ್, ಝೈರ್ ಎಬೋಲಾ ವೈರಸ್. ಸೊ ಝೈರ್ ಎಬೋಲಾ ವೈರಸ್ ಅಟ್ಯಾಕ್ ಆದಾಗ ಒಂದು ಪ್ರೋಟೀನ್ ಗೆ ಅಪೋಸಿಟ್ ಆಗಿ ಆಕ್ಟ್ ಮಾಡೋದಕ್ಕೆ ಈ ಒಂದು ಎರ್ವೆಬೋ ವ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತೇವೆ. ಸೊ ಅಂಡ್ ಇಟ್ ಕೆನ್ ನಾಟ್ ಕಾಸ್ ಎಬೋಲಾ ವೈರಸ್ ಡಿಸೀಸ್. ಅಂಡ್ ಇದನ್ನ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮರ್ಕ್ ಅನ್ನುವಂತಹ ಕಂಪನಿಯವರು ಈ ಒಂದು ಎರ್ವೆಬೋ ವ್ಯಾಕ್ಸಿನ್ ಅನ್ನ ಮ್ಯಾನುಫ್ಯಾಕ್ಚರರ್ಸ್. ಬೇರೆ ಸ್ಪೀಸೀಸ್ ಗಳ ಎಗೇನೆಸ್ಟ್ ಅಲ್ಲಿ ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡೋದಿಲ್ಲ. ಸೊ ಬೇರೆ ಬೇರೆ ಅಂದ್ರೆ ಬರೀ ಪರ್ಟಿಕ್ಯುಲರ್ಲಿ ಎಬೋಲಾಗೆ ಮಾತ್ರ, ಬೇರೆದಕ್ಕೆ ಯಾವುದಕ್ಕೂ ಕೂಡ ಇದು ಅಗೇನೆಸ್ಟ್ ಆಗಿ ವರ್ಕ್ ಮಾಡಲ್ಲ. ಸೊ ಯಾವ ಬೇರೆ ಬೇರೆ ಸ್ಪೀಸೀಸ್ ಗಳು ಅಂತ ಹೇಳಿದ್ರೆ, ಯೂಶಲಿ ಆರ್ಥೋ ಎಬೋಲಾ ವೈರಸ್ ಅಂತ ಕೂಡ ನಾವು ನೋಡ್ತೇವೆ, ಅಥವಾ ಆರ್ಥೋ ಮಾರ್ಬರ್ಗ್ ವೈರಸ್ ಅಂತ ಕೂಡ ನೋಡ್ತೇವೆ. ಸೊ ಈ ರೀತಿ ಬೇರೆ ಬೇರೆ ಸ್ಪೀಸೀಸ್ ಗಳಿಗೆ ಇದು ಅಟ್ಯಾಕ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡಲ್ಲ, ಜಸ್ಟ್ ಎಬೋಲಾ ವೈರಸ್ ಗೆ ಮಾತ್ರ ಇದು ಕಂಟ್ರೋಲ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಇದೊಂದು ಎಬೋಲಾ ವೈರಸ್ ಬಗ್ಗೆ ನಾವು ನೋಡ್ಕೊಂಡ್ರೆ, ಎಬೋಲಾ ವೈರಸ್ ಅನ್ನ ಡೆಡ್ಲಿ ವೈರಸ್ ಡಿಸೀಸ್ ಅಂತ ಕೂಡ ನಾವು ಕರಿತೇವೆ. ಇದೊಂದು ವೈರಲ್ ಡಿಸೀಸ್. ಸೊ ಇದು ಆರ್ಥೋ ಎಬೋಲೋ ವೈರಸ್ ನ ಮೂಲಕ ಬರುತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಆರ್ಥೋ ಎಬೋಲಾ ವೈರಸ್ ಇಂದ ಹರಡುವಂತದ್ದೇ ಎಬೋಲಾ ವೈರಸ್ ಡಿಸೀಸು. 1976ರಲ್ಲಿ ಮೊದಲ ಬಾರಿಗೆ ಎಬೋಲಾ ವೈರಸ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಮೊದಲ ಬಾರಿಗೆ ಸದರ್ನ್ ಸುದಾನ್ ಮತ್ತೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಐಡೆಂಟಿಫೈ ಮಾಡಲಾಗತ್ತೆ. ಸೊ ಇದನ್ನ ಐಡೆಂಟಿಫೈ ಮಾಡಾದ್ಮೇಲೆ ಗೊತ್ತಾಗತ್ತೆ ಇದು ಅನಿಮಲ್ ಇಂದ ಹ್ಯೂಮನ್ ಗೆ ಟ್ರಾನ್ಸ್ಮಿಟ್ ಆಗ್ತಾ ಇರುವಂತಹ ಡಿಸೀಸ್ ಅಂತ. ಸೊ ಹೇಗೆ ಟ್ರಾನ್ಸ್ಮಿಟ್ ಆಗತ್ತೆ ಅಂತ ಹೇಳಿದ್ರೆ, ಅನಿಮಲ್ಸ್ ಏನಾದ್ರೂ ಈ ಡಿಸೀಸ್ ಇಂದ ಇದ್ರೆ, ಸೊ ಲೈಕ್
ಫ್ರೂಟ್ ಬ್ಯಾಟ್ಸ್ ಆಗಿರಬಹುದು ಅಥವಾ ಈವನ್ ನಾನ್ ಹ್ಯೂಮನ್ ಪರ್ಮಿಟ್ಸ್ ಆಗಿರಬಹುದು, ಪ್ರೊಕ್ಯುಪೆನ್ಸ್ ಆಗಿರಬಹುದು, ಹೀಗೆ ಬೇರೆ ಬೇರೆ ಸ್ಪೀಸೀಸ್ ಇಂದ ಹ್ಯೂಮನ್ಗೆ ಹರಡ್ತಾ ಇದೆ. ಇದರಿಂದ ಲೈಕ್ ಹೇಗೆ ಹರಡುತ್ತೆ ಅಂದ್ರೆ ಬ್ಲಡ್ ಆಗಿರ್ಬೋದು, ಸೆಕ್ರಿಷನ್ ಆಗಿರ್ಬೋದು, ಅಥವಾ ಆರ್ಗನ್ಸ್ ಅಥವಾ ಅದರ್ ಬಾಡಿ ಪಾರ್ಟ್ ಫ್ಲೂಯಿಡ್ ಇಂದ ಡೈರೆಕ್ಟ್ ಆಗಿ ಹ್ಯೂಮನ್ಗೆ ಅಟ್ಯಾಕ್ ಆಗುತ್ತೆ. ಸೊ ಹ್ಯೂಮನ್ಗೆ ರೀಚ್ ಆದ್ಮೇಲೆ ಇದಕ್ಕೆ ವ್ಯಾಕ್ಸಿನ್ ಇದು ಕಂಟ್ರೋಲ್ ಮಾಡತ್ತೆ. ವ್ಯಾಕ್ಸಿನ್ ಚಿಕ್ಕ ವಯಸ್ಸಿನಲ್ಲೇ ಕೊಡ್ಲಾಗತ್ತೆ. ಬಟ್ ಇಫ್ ಇನ್ ಕೇಸ್ ವ್ಯಾಕ್ಸಿನ್ ಕೊಟ್ಟ ಮೇಲೂ ಕೂಡ ಇದು ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಟ್ ಒಂದು ನೆನಪಲ್ಲಿ, ಗಾಳಿಯ ಮೂಲಕ ಇದು ಹರಡೋದಿಲ್ಲ, ಏರ್ ಟ್ರಾನ್ಸ್ಮಿಟೆಡ್ ಅಲ್ಲ. ಅಂಡ್ ಇದರ ಸಿಂಪ್ಟಮ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಫೀವರ್ ಆಗಿರಬಹುದು, ಡಯೇರಿಯಾ, ವಾಮಿಟಿಂಗು, ಮತ್ತೆ ಬ್ಲೀಡಿಂಗು, ಈ ರೀತಿಯಲ್ಲಿ ಸಿಂಪ್ಟಮ್ಸ್ ಗಳನ್ನ ನಾವು ನೋಡಬಹುದಾಗತ್ತೆ. ಇಫ್ ಇನ್ ಕೇಸ್ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಡೆತ್ ಕೂಡ ಆಗತ್ತೆ. ಸೊ ಇದಿಷ್ಟು ಎರ್ವೋಬೋ ವ್ಯಾಕ್ಸಿನ್ ನ ಬಗ್ಗೆ ಮತ್ತೆ ಎಬೋಲಾ ವೈರಸ್ ನ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ ಎರ್ವೋಬೋ ವ್ಯಾಕ್ಸಿನ್ ಅಂಡ್ ಎಬೋಲಾ ವೈರಸ್ ಡಿಸೀಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್. First one, Ervobo is a live attenuated recombinant vaccine that contain a single protein from Zaire Ebola virus. So idu correct. Next, second statement anna nodona. It provides broad cross protein against all species of ortho ebolovirus and ortho Marburg virus. Wrong idu. Correct alla, bere bere species ge ಆಗೋದಿಲ್ಲ, just ಒಂದೇ ಎಬೋಲಾ ವೈರಸ್ ಅಷ್ಟೇ. Next, ಎಬೋಲಾ ವೈರಸ್ ಡಿಸೀಸ್ ಇಸ್ ಪ್ರೈಮರಿಲಿ ಅನ್ ಏರ್ಬೋರ್ನ್ ವೈರಲ್ ಇನ್ಫೆಕ್ಷನ್ ಅಲ್ಲ. ಯಾಕಂದ್ರೆ ನಾನು ಆಗ ಹೇಳ್ದೆ ಇದು ಏರ್ಬೋರ್ನ್ ಇಂದ ಟ್ರಾನ್ಸ್ಮಿಟ್ ಆಗಲ್ಲ, ಅನಿಮಲ್ ಇಂದ ಹ್ಯೂಮನ್ ಗೆ ಟ್ರಾನ್ಸ್ಮಿಟ್ ಆಗತ್ತೆ ಹೊರತು ಗಾಳಿಯ ಮೂಲಕ ಹರಡೋದಿಲ್ಲ ಅಂತ ಹೇಳಿ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್. ಆನ್ಸರ್ ಬಂತು ಎ, ದಟ್ ಇಸ್ ಒನ್ ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ಗೆ ಬರೋಣ. ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್. ಸೊ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಇದು ಭಾರತದ ಒನ್ ಆಫ್ ದ ಲಾರ್ಜೆಸ್ಟ್ ಲೈಫ್ ಸ್ಟಾಕ್ ಹೆಲ್ತ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬಹುದಾಗತ್ತೆ. 2019ರಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿ ಲಾಂಚ್ ಮಾಡಲಾಗತ್ತೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ 100% ಫಂಡ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಬೇರ್ ಮಾಡುತ್ತೆ. ಕರೆಕ್ಟ್ ಅಲ್ಲ? ಸೊ ಸೆಂಟ್ರಲ್ ಗವರ್ಮೆಂಟ್ ಬೇರ್ ಮಾಡುತ್ತೆ. ಸೊ ಯಾತಕ್ಕೋಸ್ಕರ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಅನ್ನ ತಗೊಂಡ್ಬಂದಿದ್ದು ಅಂತ ಹೇಳಿದ್ರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಫೂಟ್ ಅಂಡ್ ಮೌತ್ ಡಿಸೀಸ್ ನ ಬಗ್ಗೆ ನೋಡಿದ್ವಿ. ಕರೆಕ್ಟ್ ಅಲ್ಲ? ಈ ಫೂಟ್ ಅಂಡ್ ಮೌತ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಿ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ತಗೋಬರ್ತಾರೆ. ಬರೀ ಫೂಟ್ ಅಂಡ್ ಮೌತ್ ಡಿಸೀಸ್ ಮಾತ್ರ ಅಲ್ಲ, ಬ್ರುಸೆಲೋಸಿಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಡಿಸೀಸ್ ಇದೆ. ಬ್ರುಸೆಲೋಸಿಸ್ ಇದನ್ನು ಕೂಡ ಕಂಪ್ಲೀಟ್ ಆಗಿ ಎರಾಡಿಕೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ತರಲಾಗುತ್ತೆ. ಸೊ ಇಲ್ಲಿ ಎಲ್ಲಾ ಲೈಫ್ ಸ್ಟಾಕ್ ಗಳಿಗೂ ಕೂಡ ವರ್ಷಕ್ಕೆ 2 ಬಾರಿ ವ್ಯಾಕ್ಸಿನ್ ಅನ್ನ ಕೊಡ್ತಾರೆ, ಫೂಟ್ ಅಂಡ್ ಮೌತ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ. ವರ್ಷದಲ್ಲಿ 1 ಸಲ ಬ್ರುಸೆಲೋಸಿಸ್ಗೋಸ್ಕರ ಲೈಫ್ ಟೈಮ್ ಅಲ್ಲಿ 1 ಸಲ ಬ್ರುಸೆಲೋಸಿಸ್ ವ್ಯಾಕ್ಸಿನ್ ನ ಕೊಡ್ತಾರೆ ಕಂಟ್ರೋಲ್ ಮಾಡೋದಕ್ಕೆ. ಬ್ರುಸೆಲೋಸಿಸ್ ಬಂದ್ಬಿಟ್ಟು ರಿಪ್ರೊಡಕ್ಟಿವ್ ಡಿಸೀಸ್. ಸೊ ಕ್ಯಾಟಲ್ದು ರಿಪ್ರೊಡಕ್ಷನ್ ನ ಕಂಟ್ರೋಲ್ ಮಾಡುತ್ತೆ. ಇದನ್ನ ಬೊಫೆಲೋಸ್ ಅಂತ ಕೂಡ ಕರೀತಾರೆ. ಬ್ಯಾಕ್ಟೀರಿಯಂ ಬ್ರುಸೆಲಾ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಇದು ಹರಡುತ್ತೆ. ಬ್ಯಾಕ್ಟೀರಿಯಂ ಬ್ರುಸೆಲಾ. ಸೊ ಇದು ಆನಿಮಲ್ಸ್ ಅಲ್ಲಿ ರಿಪ್ರೊಡಕ್ಟಿವ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ, ಬ್ರುಸೆಲೋಸಿಸ್. ಅದೇ ಫೂಟ್ ಅಂಡ್ ಮೌತ್ ಡಿಸೀಸ್ ಗೆ ಬಂದ್ರೆ ಇದೊಂದು ಕಾಂಟಿಜಿಯಸ್ ವೈರಲ್ ವೆಸಿಕ್ಯುಲಾರ್ ಡಿಸೀಸ್. ಸೊ ಇದು ಕ್ಲೋವನ್ ಹೂಫುಡ್ ಆನಿಮಲ್ಸ್ ಗೆ ಅಟ್ಯಾಕ್ ಆಗತ್ತೆ. ಮೌತ್ ಈಲ್ಡ್ ಒಂದ್ಸಲ ಮೌತ್ ಅಂಡ್ ಫುಟ್ ಅಂಡ್ ಮೌತ್ ಇನ್ಫೆಕ್ಷನ್ ಏನಾದ್ರು ಅಟ್ಯಾಕ್ ಆದ್ರೆ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗತ್ತೆ, ಇನ್ಫರ್ಟಿಲಿಟಿ ಆಗತ್ತೆ, ಜೊತೆಗೆ ಈವನ್ ಬುಲ್ಲಾಕ್ಸ್ ಏನಾದ್ರು ವರ್ಕ್ಸ್ ಇದ್ರೆ ಅದ್ರ ಕೆಪಾಸಿಟಿ ರೆಡ್ಯೂಸ್ ಆಗತ್ತೆ ಅಂಡ್ ಗ್ರೋತ್ ಕೂಡ ರೆಡ್ಯೂಸ್ ಆಗುತ್ತೆ. ಹೀಗೆ ಅಲ್ಟಿಮೇಟ್ ಆಗಿ ಡೆತ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಕಂಟ್ರೋಲ್ ಮಾಡಬೇಕು, ಎಲ್ಲಾ ಲೈಫ್ ಸ್ಟಾಕ್ ಅಲ್ಲೂ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ತರಲಾಗತ್ತೆ. ಸೊ ಇದಷ್ಟು ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್. ಇದರಲ್ಲಿ ಎಕ್ಸಾಮ್ ಅಲ್ಲಿ ನಮ್ಗೆ ಮಿನಿಸ್ಟ್ರಿ ಬಗ್ಗೆ ಕೂಡ ಕೇಳ್ತಾರೆ, ಹೌದಲ್ಲ? ನಾಡಲ್ ಮಿನಿಸ್ಟ್ರಿ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್. ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್
ಹಸ್ಬೆಂಡರಿ ಅಂಡ್ ಡೈರಿಂಗ್ ಅಂಡ್ ಆಲ್ಸೋ ಮಿನಿಸ್ಟ್ರಿ ಬಂದ್ಬಿಟ್ಟು ಫಿಶರೀಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ ಕೂಡ ನಾಡಲ್ ಮಿನಿಸ್ಟ್ರಿ ಆಗಿ ವರ್ಕ್ ಆಗುತ್ತೆ. ಸೊ ಎರಡು ಕೂಡ ನೆನಪಿರ್ಬೇಕು. ಒಂದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್, ಎರಡನೇದು ಮಿನಿಸ್ಟ್ರಿ ಆಫ್ ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್. ಸೊ ಇವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಅನಿಮಲ್ disease control program. It is a centrally sponsored scheme with funding shared 60-40 ratio between the center and state. ಇದು ರಾಂಗು. 100% ಶೇರ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ, ಯಾಕಂದ್ರೆ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ನೆಕ್ಸ್ಟ್, ಇಟ್ ಏಮ್ಸ್ ಅಟ್ 100% biennial vaccine cloven hawkwood livestock against foot and mouth disease. ಇದು ಕರೆಕ್ಟ್. ವರ್ಷಕ್ಕೆ 2 ಸಲ ಕೊಡಿಸಲಾಗತ್ತೆ. ಮೂರನೇದು, ಬ್ರುಸೆಲೋಸಿಸ್ ವ್ಯಾಕ್ಸಿನ್ ಅಂಡರ್ NCDAP ರಿಕ್ವೈರ್ ಮ್ಯಾಂಡೇಟರಿ ಆನ್ಯುಯಲ್ ಬೂಸ್ಟರ್ ಡೋಸಸ್ ಫಾರ್ ಅಡಲ್ಟ್ ಬುಲಾಕ್ಸ್. ಇದು ರಾಂಗ್, ಯಾಕಂದ್ರೆ ಇದಕ್ಕೆ ಒಂದು ಲೈಫ್ ಟೈಮ್ ವ್ಯಾಕ್ಸಿನ್ ಅಂತ ಹೇಳ್ದೆ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಥರ್ಡ್ ಮತ್ತೆ ಫಸ್ಟ್ ಆಪ್ಷನ್ ರಾಂಗು. ಆನ್ಸರ್ ಬಂದು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೂರನೆಯ ಟಾಪಿಕ್ ಆಗಿ INS ಮ್ಯಾಂಗ್ರೋಲ್ ವಾರ್ಶಿಪ್ ಬಗ್ಗೆ ನೋಡ್ಕೊಳ್ಳೋಣ. ಸೊ INS ಮ್ಯಾಂಗ್ರೋಲ್ ವಾರ್ಶಿಪ್ ಇದು 8 ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಲ್ಲಿ 3ನೆಯ ಭಾಗ. ಸೊ ಇದನ್ನ ಇಂಡಿಜಿನಿಯಸ್ಲಿ ಡಿಸೈನ್ ಮಾಡಲಾಗಿದೆ, ಹಾಗೆ ಕನ್ಸ್ಟ್ರಕ್ಟ್ ಕೂಡ ಮಾಡಲಾಗಿದೆ. ಯಾರು ಮಾಡಿರೋದು ಅಂತ ಹೇಳಿದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅವರು ಡಿಸೈನ್ ಮತ್ತೆ ಕನ್ಸ್ಟ್ರಕ್ಟ್ ನ ಮಾಡಿದ್ದಾರೆ. ಸೊ ಇದು ಇಂಡಿಯನ್ ನೇವಿಗೆ ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿದ್ಮೇಲೆ ಇಂಡಿಯನ್ ನೇವಿಗೆ ಇದನ್ನ ಡೆಲಿವರ್ ನ ಮಾಡಲಾಗಿದೆ. ಸೊ ಮ್ಯಾಂಗ್ರೋಲ್ ಅಂತ ಹೇಳಿ ಯಾಕೆ ಹೆಸರನ್ನ ಕೊಟ್ರು ಅಂತ ಹೇಳಿದ್ರೆ, ಮ್ಯಾಂಗ್ರೋಲ್ ಅಂತ ಅಂದ್ರೆ ಇದೊಂದು ಹಿಸ್ಟಾರಿಕ್ ನ ರೆಪ್ರೆಸೆಂಟ್ ನ ಮಾಡುತ್ತೆ. ಹಿಸ್ಟಾರಿಕಲಿ ಆಗಿರಬಹುದು, ಸ್ಟ್ರಾಟಜಿಕಲಿ ಆಗಿರಬಹುದು, ತುಂಬಾ ಸಿಗ್ನಿಫಿಕೆನ್ಸ್. ಯಾಕಂದ್ರೆ ಗುಜರಾತಿನ ಸೂರತ್ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಮ್ಯಾಂಗ್ರೋಲ್ ಅನ್ನುವಂತಹ ಟೌನ್ಶಿಪ್, ಕೋಸ್ಟಲ್ ಟೌನ್ಶಿಪ್ ಹೆಸರನ್ನ ಇಲ್ಲಿಗೆ ಇಡಲಾಗಿದೆ. ಅಂಡ್ ಇದರಲ್ಲಿ ಡೀಸೆಲ್ ಎಂಜಿನ್ ಪವರ್ಡ್ ಇರುವಂತಹ ವಾಟರ್ ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಅಂಡ್ ಆಲ್ಸೋ ಲೈಟ್ ವೇಟ್ ಟಾರ್ಪೆಡೋಸ್ ನ ಅಳವಡಿಸಲಾಗಿದೆ. ಇದು ಇಂಡಿಜಿನಿಯಸ್ ASW ರಾಕೆಟ್ಸ್ ಗಳು ಮತ್ತೆ ಶಾಲೋ ವಾಟರ್ ಸೋನರ್ಸ್ ಗಳನ್ನ ಒಳಗೊಂಡಿದೆ. ನೆಕ್ಸ್ಟ್, ಇದರ ಡಿಸೈನ್ ಹಾಗೂ ಕನ್ಸ್ಟ್ರಕ್ಷನ್ ರೂಲ್ಸ್ ಅನ್ನ ಡೆಟ್ ನಾರ್ಸ್ವೆಕ್ ವೆರಿಟಸ್ ಅಂತ ಹೇಳ್ಬಿಟ್ಟು ಕರಿತೇವೆ, DNV. ಸೊ DNV ಅಂತ ಹೇಳಿದ್ರೆ ವರ್ಡ್ಸ್ ಲೀಡಿಂಗ್ ಕ್ಲಾಸಿಫಿಕೇಶನ್ ಆಫ್ ಸೊಸೈಟಿ. ಇದನ್ನ ಮ್ಯಾರಿಟೈಮ್ ಇಂಡಸ್ಟ್ರಿ ಅಡ್ವೈಸರ್ ಆಗಿ ಕೂಡ ರೆಕಗ್ನೈಸ್ ನ ಮಾಡಲಾಗುತ್ತೆ. ಸೊ ಇದಿಷ್ಟು INS ಮ್ಯಾಂಗ್ರೋಲ್ ವಾರ್ಶಿಪ್ ನ ಬಗ್ಗೆ. ಸೊ ಇದರ ಮೇಲೆ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು INS ಮ್ಯಾಂಗ್ರೋಲ್ ರೀಸೆಂಟ್ಲಿ ಡೆಲಿವರ್ಡ್ ಟು ಇಂಡಿಯನ್ ನೇವಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, it is an anti-submarine warfare shallow water craft built by Cochin Shipyard Limited. First one correct. ಎರಡನೇದು, it relies on a nuclear reactor power plant to achieve shallow water stealth operation. ಇದು ರಾಂಗ್, ಯಾಕಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಪವರ್ ಪ್ಲಾಂಟ್ ಇರೋದಿಲ್ಲ ಇದರಲ್ಲಿ. ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಇದೆ, ಇಲ್ಲೇ ನೋಡಿದ್ವಿ ಅಲ್ವಾ? ಸೊ ಇದರಲ್ಲಿ ಡೀಸೆಲ್ ಇಂಜಿನ್ ವಾಟರ್ ಜೆಟ್ ಪ್ರೊಪಲ್ಷನ್ ಇದೆ. ಸೆಕೆಂಡ್ ಒನ್ ರಾಂಗ್ ಆಗುತ್ತೆ. ಥರ್ಡ್ ಒನ್ ನೋಡಿದ್ರೆ ಇಟ್ ಹ್ಯಾಸ್ ಓವರ್ 80% ಇಂಡಿಜಿನಿಯಸ್ ಕಂಟೆಂಟ್ ಅಂಡ್ ಅಡರೆನ್ಸ್ ಟು ಡೆಟ್ ನಾರ್ಸ್ವೆಕ್ ವೆರಿಟಸ್ ಕ್ಲಾಸಿಫಿಕೇಶನ್ ರೂಲ್. ಇದು ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 4ನೆಯ ಟಾಪಿಕ್ ಆಗಿ ಗೋಲ್ಕೊಂಡ ಫೋರ್ಟ್ ಆರ್ಕಿಟೆಕ್ಚರ್ ಬಗ್ಗೆ ನೋಡ್ಕೊಳ್ಳೋಣ. ಗೋಲ್ಕೊಂಡ ಫೋರ್ಟ್ ಇರೋದು ತೆಲಂಗಾಣದಲ್ಲಿ. ಸೊ ಇದನ್ನ ತೆಲುಗು ಭಾಷೆಯಲ್ಲಿ ಗೊಲ್ಲಾ ಕೊಂಡ ಅಂತ ಕರೀತಾ ಇದ್ರು. ಗೊಲ್ಲಾ ಕೊಂಡ ಅಂತ ಹೇಳಿದ್ರೆ ಗೊಲ್ಲ ಹಸು, ಕರೆಕ್ಟ್ ಅಲ್ವಾ? ಶಿಪ್ ಯಾರ್ಡ್ಸ್ ಹಿಲ್ ಅಂತ ಹೇಳಿ ಅರ್ಥ. 1143ರಲ್ಲಿ ಕಾಕತೀಯ ಡೈನೆಸ್ಟಿಯವರು ಇದನ್ನ ರೂಲ್ ಮಾಡಿದ್ರು ಅಂತ ಹೇಳಲಾಗತ್ತೆ. ಅದಾದ್ಮೇಲೆ 1518ರಿಂದ 1591 ತನಕ
ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ ರೂಲರ್ಸ್ ಕ್ಯಾಪಿಟಲ್ ಆಗಿತ್ತು ಈ ಒಂದು ಗೋಲ್ಕೊಂಡ ಫೋರ್ಟ್. ಅದಾದ್ಮೇಲೆ ಅವರು ನೆಕ್ಸ್ಟ್ ಹೈದರಾಬಾದಿಗೆ ಶಿಫ್ಟ್ ಮಾಡ್ತಾರೆ ತಮ್ಮ ಕ್ಯಾಪಿಟಲ್ ನ. ನೆಕ್ಸ್ಟ್ ಕುತುಬ್ ಶಾಹಿ ಆದ್ಮೇಲೆ ಇದು ಮೊಘಲ್ಸ್ಗೆ ಹೋಗುತ್ತೆ. ಮೊಘಲ್ಸ್ ಅವರು ಕೂಡ ಗೋಲ್ಕೊಂಡ ರೀಜನ್ ಅಲ್ಲಿ ಆಳ್ವಿಕೆಯನ್ನ ನಡೆಸಿರ್ತಾರೆ. ಗೋಲ್ಕೊಂಡ ರೀಜನ್ ಬಂದ್ಬಿಟ್ಟು ಗ್ರನೈಟ್ ಹಿಲ್ ಇದೆ ತೆಲಂಗಾಣ ರೀಜನ್ ಅಲ್ಲಿ. ಆ ಗ್ರನೈಟ್ ಹಿಲ್ ಅಲ್ಲಿ ಬಿಲ್ಟ್ ಮಾಡಿರುವಂತದ್ದು. ಸೊ ಹಿಂದೂ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅನ್ನ ಒಳಗೊಂಡಿರುವಂತಹ ಒಂದು ಫೋರ್ಟ್ ಇದು. ಅಂಡ್ ಇದರಲ್ಲಿ ಒಟ್ಟು 8 ಗೇಟ್ಗಳನ್ನ ನೋಡಬಹುದಾಗತ್ತೆ. ಈ 8 ಗೇಟ್ಗಳಲ್ಲಿ 8 ಗೇಟ್ಗಳು ಕೂಡ 60 ರಿಂದ 70 ಫೀಟ್ ಹೈಟ್ ಇರುವಂತದ್ದು. ಮೇನ್ ಗೇಟ್ ಅನ್ನ ಫತೇ ದರ್ವಾಜಾ ಅಂತ ಹೇಳಿ ಕರೀತೇವೆ. ಫತೇ ದರ್ವಾಜಾ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಅಕಾಸ್ಟಿಕ್ ಎಫೆಕ್ಟ್ ಅನ್ನ ಯೂಸ್ ಮಾಡಲಾಗಿದೆ. ಗೋಲ್ಕೊಂಡ ರೀಜನ್ ನ ಫೇಮಸ್ ಇಂಜಿನಿಯರಿಂಗ್ ಮಾರ್ವೆಲಸ್ ಅಲ್ಲಿ ಗೋಲ್ಕೊಂಡ ಫೋರ್ಟ್ ಕೂಡ ಒಂದು. ಅಂಡ್ ವಾಲ್ಸ್ ಅನ್ನ ಫಸ್ಟ್ ಲೈನ್ ಅಂದ್ರೆ ಫಸ್ಟ್ ವಾಲ್ ಅನ್ನ ನೋಡ್ಕೊಂಡ್ರೆ ಅದರಲ್ಲಿ ಫಸ್ಟ್ ಲೈನ್ ಬಂದ್ಬಿಟ್ಟು ಟೌನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೆಕೆಂಡ್ ಲೈನ್ ಬಂದ್ಬಿಟ್ಟು ಡಬಲ್ ವಾಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ವಿಚ್ ರನ್ಸ್ ಅರೌಂಡ್ ದ ಫುಟ್ ಹಿಲ್ಸ್ ಅಲ್ಲಿ ಫುಲ್ ರನ್ ಆಗುತ್ತೆ. ಸಿಟಡೆಲ್ ಸ್ಟ್ಯಾಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನ ಥರ್ಡ್ ಲೈನು ಮೇಸನ್ರಿ ಮತ್ತೆ ನ್ಯಾಚುರಲ್ ಬೌಲ್ಡರ್ಸ್ ಇಂದ ಮಾಡಲಾಗಿದೆ. ಅಂಡ್ ಔಟರ್ ವಾಲ್, ನಾರ್ತ್ ಅಲ್ಲಿ ಔಟರ್ ವಾಲ್ ಇದೆ. ಅದರಲ್ಲಿ ಕುತುಬ್ ಶಾಹಿ ಆಳ್ವಿಕೆಯ ಸಮಯದಲ್ಲಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ನ ತಾಂಬ್ ಅನ್ನ ಅಳವಡಿಸಲಾಗಿದೆ. ಸೊ ಇದಿಷ್ಟು ಗೋಲ್ಕೊಂಡ ಫೋರ್ಟ್ ನ ಬಗ್ಗೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಹಿಸ್ಟಾರಿಕ್ ಗೋಲ್ಕೊಂಡ ಫೋರ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ವಾಸ್ ಇನಿಷಿಯಲಿ erected as a mud fort under Kakatiya dynasty in 12th century. Correct. ಎರಡನೇದು, it served as the capital of Qutub Shahi ruler before they shifted their capital to Hyderabad. ಇದು ಕೂಡ correct. Next, third one, iconic historical diamonds including the Kohinoor and Hope diamond were associated with the Golconda region. ಇದು ಕೂಡ correct. So answer ಬಂದು 1, 2 and 3 ಮೂರು ಕೂಡ ಸರಿಯಾದ. ನೆಕ್ಸ್ಟ್ ಲೇಕ್ ಎರ್ರಿ ಬಗ್ಗೆ ನೋಡ್ಕೊಳ್ಳೋಣ. ಸೊ ಲೇಕ್ ಎರ್ರಿ ಬಂದ್ಬಿಟ್ಟು 4ನೇಯ ಲಾರ್ಜೆಸ್ಟ್ ನದಿ, ಹಾಗೆಯೇ ಸದರ್ನ್ ಮೋಸ್ಟ್ ಆಫ್ ದ 5 ಗ್ರೇಟ್ ಲೇಕ್ಸ್ ಅಲ್ಲಿ ನಾರ್ತ್ ಅಮೆರಿಕಾದಲ್ಲಿರುವಂತಹ ಗ್ರೇಟ್ ಲೇಕ್ಸ್ ಗಳಲ್ಲಿ ಇದು ಕೂಡ ಒಂದು. ಈ 5 ಗ್ರೇಟ್ ಲೇಕ್ಸ್ ಏನಿದೆ ಅಲ್ಲ ಅದರಲ್ಲಿ ಶಾಲೋಯೆಸ್ಟ್, ವಾರ್ಮೆಸ್ಟ್, ಸ್ಮಾಲೆಸ್ಟ್ ಬೈ ವಾಲ್ಯೂಮ್ ಅಂತ ಹೇಳಿದ್ರೆ ಲೇಕ್ ಎರ್ರಿ. ಸೊ ಕೆನಡಾ ನಾರ್ತ್ ಅಲ್ಲಿ ಕೆನಡಾ ಇದೆ, ಕೆನಡಾನ ಡಿವೈಡ್ ಮಾಡುತ್ತೆ. ಯಾವ್ದ್ರ ಜೊತೆಯಲ್ಲಿ ಡಿವೈಡ್ ಮಾಡ್ತಿದೆ ಅಂತ ಹೇಳಿದ್ರೆ US ನ ಜೊತೆಯಲ್ಲಿ ಡಿವೈಡ್ ಮಾಡುತ್ತೆ. ನಾರ್ತ್ ಅಲ್ಲಿ ಕೆನಡಾ ಡಿವೈಡ್ ಮಾಡಿದ್ರೆ ಸೌತ್, ವೆಸ್ಟ್ ಮತ್ತೆ ಈಸ್ಟ್ ಅಲ್ಲಿ US ಅನ್ನ ಡಿವೈಡ್ ಮಾಡ್ತಾ ಇದೆ. ಗ್ಲೋಬಲಿ ಲೇಕ್ ಎರ್ರಿ ಅನ್ನೋದು 11ನೇಯ ಲಾರ್ಜೆಸ್ಟ್ ಲೇಕ್ ಬೈ ಬೋತ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್. ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಎರಡನ್ನೂ ತಗೊಂಡ್ರೆ ಲೇಕ್ ಎರ್ರಿ ಅನ್ನೋದು 11th ಲಾರ್ಜೆಸ್ಟ್ ಲೇಕ್. ಜೊತೆಗೆ ಸೊ ಲೇಕ್ ಎರ್ರಿ ಲೇಕ್ ಆಂಟರಿಯೋ ಇಂದ ಪಾಸ್ ಆಗಿ ನಯಾಗರ ರಿವರ್ಗೆ ಹೋಗ್ಬಿಟ್ಟು ಡಂಪ್ ಆಗುತ್ತೆ. ಅಂಡ್ ಇದು ಲಾರ್ಜೆಸ್ಟ್ ಪೆಲ್ಲಿ ಐಲ್ಯಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಜೊತೆಗೆ 4 ಪೋರ್ಟ್ ಗಳನ್ನ ಒಳಗೊಂಡಿದೆ. ಡೆಟ್ರಾಯ್ಟ್, ಜೊತೆಗೆ ಮಿಚಿಗಾನ್, ಕ್ಲೆವೆಲ್ಯಾಂಡ್ ಮತ್ತೆ ಟೆಲಾಯ್ಟ್ ಅನ್ನುವಂತಹ ಲೇಕ್ ಗಳನ್ನ ಅಂದ್ರೆ ಪೋರ್ಟ್ ಗಳನ್ನ ಒಳಗೊಂಡಿದೆ. ಸೊ ಇನ್ನ ಗ್ರೇಟ್ ಲೇಕ್ಸ್ ಬಗ್ಗೆ ನೋಡ್ಕೊಂಡ್ರೆ ಗ್ರೇಟ್ ಲೇಕ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಲೇಕ್ ಸುಪೀರಿಯರ್, ಲೇಕ್ ಮಿಚಿಗಾನ್, ಲೇಕ್ ಒರನ್, ಲೇಕ್ ಎರ್ರಿ ಅಂಡ್ ಲೇಕ್ ಆಂಟರಿಯೋ. ಸೊ ಇದನ್ನ ಗ್ರೇಟ್ ಲೇಕ್ಸ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇದಿಷ್ಟು ಲೇಕ್ ಎರ್ರಿಯ ಬಗ್ಗೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. UPSC ಪ್ರಾಕ್ಟೀಸ್ ಕ್ವಶನ್ ಇದು. ರಿಗಾರ್ಡಿಂಗ್ ಲೇಕ್ ಎರ್ರಿ, ನಾರ್ತ್ ಅಮೆರಿಕಾಸ್ ಗ್ರೇಟ್ ಲೇಕ್ಸ್ ಸಿಸ್ಟಮ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಲೇಕ್ ಎರ್ರಿ ಈಸ್ ಡೀಪೆಸ್ಟ್ ಅಂಡ್ ಕೋಲ್ಡೆಸ್ಟ್ ಅಮಾಂಗ್ ಆಲ್ 5 ಲೇಕ್ಸ್. ರಾಂಗ್ ಇದು. ಶಾಲೋಯೆಸ್ಟ್ ಅಂಡ್ ವಾರ್ಮೆಸ್ಟ್. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, ಲೇಕ್ ಎರ್ರಿ ಡ್ರೈನ್ಸ್ ಇಟ್ಸ್ ವಾಟರ್ಸ್ ಇನ್ ಟು ಆಂಟರಿಯೋ ವಯಾ ನಯಾಗರಾ ರಿವರ್. ಇದು ಕೂಡ ಕರೆಕ್ಟ್. Next, Lake Michigaon is the only great lake situated entirely within the border of the United States. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 only is the right answer. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ನ್ಯೂಸ್ ಅಲ್ಲದೆ
ಸೊ ಏನು ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ್. ಸೊ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ್ 2018ರಲ್ಲಿ ತಂದಂತಹ ಅಥವಾ ಲಾಂಚ್ ಮಾಡಿದಂತಹ ಸ್ಕೀಮ್ ಇದು. ಸೊ ಯಾತಕ್ಕೋಸ್ಕರ ಲಾಂಚ್ ಮಾಡಿದ್ರು ಅಂತ ಹೇಳಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ, ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ, ಹಾಗೆಯೇ ಫಾರ್ಮರ್ಸ್ ಗಳ ಇನ್ಕಮ್ ನ ಅಥವಾ ಫಾರ್ಮರ್ಸ್ ಗಳ ರೆಮ್ಯುನರೇಷನ್ ಪ್ರೈಸ್ ಅನ್ನ ಎನ್ಶ್ಯೂರ್ ಮಾಡುವಂತಹ ಗುರಿಯನ್ನ ಹೊಂದ್ಬಿಟ್ಟು ಪ್ರಧಾನಮಂತ್ರಿ ಅನ್ನದಾತ ಆಯ ಸಂರಕ್ಷಣಾ ಅಭಿಯಾನ ಲಾಂಚ್ ಮಾಡ್ತಾರೆ. ಸೊ ಇದರಲ್ಲಿ ಒಟ್ಟು 3 ಕಾಂಪೊನೆಂಟ್ಸ್ ಗಳನ್ನ ನೋಡಬಹುದಾಗತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಪ್ರೈಸ್ ಸಪೋರ್ಟ್ ಸ್ಕೀಮ್. ಪ್ರೈಸ್ ಸಪೋರ್ಟ್ ಸ್ಕೀಮ್. ಎರಡನೇದು ಬಂದ್ಬಿಟ್ಟು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್. ಮೂರನೇದು ಬಂದ್ಬಿಟ್ಟು ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಹೀಗೆ ಒಟ್ಟು 3 ಕಾಂಪೊನೆಂಟ್ಸ್ ಗಳನ್ನ ಈ ಸ್ಕೀಮು ಒಳಗೊಂಡಿದೆ. ಸೊ ಮೊದಲನೆಯ ಕಾಂಪೊನೆಂಟ್ ಅನ್ನ ನೋಡಿದ್ರೆ ಪ್ರೈಸ್ ಸಪೋರ್ಟ್ ಸ್ಕೀಮ್ ಅನ್ನ ನೋಡಿದ್ರೆ ಪ್ರೈಸ್ ಸಪೋರ್ಟ್ ಸ್ಕೀಮು ಪಲ್ಸಸ್, ಆಯಿಲ್ ಸೀಡ್ಸ್ ಮತ್ತೆ ಕೋಪ್ರಾ ಇದನ್ನೆಲ್ಲದನ್ನು ಕೂಡ ಕವರ್ ಮಾಡುತ್ತೆ. ವಿಚ್ ಎನ್ಶೂರ್ಸ್ ಪ್ರೊಕ್ಯೂರ್ಮೆಂಟ್ ಆಫ್ ಕ್ರಾಪ್ಸ್ ಅಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ when market prices falls below the minimum support price. ರೈತರಿಗೆ ತೊಂದರೆ ಆಗ್ಬಾರ್ದಲ್ವಾ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಗಿಂತ ಕಡಿಮೆಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಪಲ್ಸಸ್, ಆಯಿಲ್ ಸೀಡ್ಸ್ ಮತ್ತೆ ಕೋಪ್ರಾ ಈ ರೀತಿಯಾದಂತಹ ಸೀಡ್ಸ್ ಗಳನ್ನ ಕವರ್ ಮಾಡ್ಬಿಟ್ಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಎನ್ಶೂರ್ ಮಾಡೋದಕ್ಕೆ ಅಂತ ಹೇಳಿ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ವ್ಯಾಲಿಡ್ ಲ್ಯಾಂಡ್ ರೆಕಾರ್ಡ್ ಇರುವಂತಹ ಫಾರ್ಮರ್ಸ್ ಗಳು ಮಾತ್ರ ಎಲಿಜಿಬಲ್, ಎಲ್ರು ಕೂಡ ಅಲ್ಲ. ವ್ಯಾಲಿಡ್ ಆಗಿ ಲ್ಯಾಂಡ್ ರೆಕಾರ್ಡ್ ಇರಬೇಕಾಗುತ್ತೆ. ಸೊ ದಾಟ್ ವಿಚ್ ಎನ್ಶೂರ್ ಡೈರೆಕ್ಟ್ ಬೆನಿಫಿಟ್ ವಿತೌಟ್ ಎನಿ ಇಂಟರ್ಮೀಡಿಯರೀಸ್. ಸೊ ಇಂಟರ್ಮೀಡಿಯರೀಸ್ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ನ ತಂದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಇದನ್ನ ಕೀ ಅಗ್ರಿ ಆರ್ಟಿಕಲ್ಚರಲ್ ಪ್ರಾಡಕ್ಟ್ಸ್ ಗಳ ಪ್ರೈಸ್ ಅನ್ನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಸೆಟಪ್ ಮಾಡಲಾಗಿದೆ. ಕನ್ಸ್ಯೂಮರ್ಸ್ ನ ಪ್ರೈಸ್ ವಾಲಟೈಲಿಟಿಯಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ತರಲಾಗಿದೆ. ಯೂಶಲಿ ಬಫರ್ ಸ್ಟಾಕ್ ಅನ್ನ ಮೇಂಟೈನ್ ಮಾಡ್ತಾರೆ ಇದರಲ್ಲಿ. ವಿಚ್ ಪ್ರೊಟೆಕ್ಟ್ಸ್ ದ ಸ್ಟಾಕ್ ಆಫ್ ದ ಎಸೆನ್ಷಿಯಲ್ ಕಾಮಿಡಿಟಿ. ಎಸೆನ್ಷಿಯಲ್ ಕಾಮಿಡಿಟೀಸ್ ಅಂತ ಹೇಳಿದ್ರೆ ಪಲ್ಸಸ್, ಆನಿಯನ್ಸ್, ಪೆರಿಷಬಲ್ ಗೂಡ್ಸ್ ಇರುತ್ತಲ್ವಾ. ಸೊ ನಮ್ಗೆ ಡೈಲಿ ಆಕ್ಟಿವಿಟೀಸ್ಗೆ ಏನೇನ್ ಬೇಕು ಗೂಡ್ಸ್ ಗಳು ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕಂತ ತರ್ತಾರೆ. ನೆಕ್ಸ್ಟ್ ಮೂರನೇದಾಗಿ ಪ್ರೈಸ್ ಡೆಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ಇದರಲ್ಲಿ ರೈತರು ಪ್ರೊಡ್ಯೂಸ್ ಮಾಡಿರೋದನ್ನ ಫಿಸಿಕಲಿ ಪ್ರೊಕ್ಯೂರ್ ಮಾಡೋದಕ್ಕೆ, ಇದು ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಅಲ್ಲ, ಬಟ್ ರೈತರು ಪ್ರೊಡ್ಯೂಸ್ ಮಾಡಿರೋದನ್ನ ಮೇನ್ ಆಗಿ ಆಯಿಲ್ ಸೀಡ್ಸ್ ಯೂಸ್ ಮಾಡ್ಲಾಗುತ್ತೆ, ಕರೆಕ್ಟ್ ಅಲ್ವಾ. ಮತ್ತೆ ಲಾರ್ಜ್ ಪ್ರೊಕ್ಯೂರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಇದರಲ್ಲಿ ರೆಡ್ಯೂಸ್ ಮಾಡ್ಲಾಗುತ್ತೆ. ಸೊ ಇದರಿಂದ ರೈತರು ಮೋಸ ಹೋಗೋದನ್ನ ಕಂಟ್ರೋಲ್ ಮಾಡಬಹುದು. ಸೊ ಇದಿಷ್ಟು ಆಗಸ್ಟ್ 22ನೇ ತಾರೀಕು ಇದ್ದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳು. ಸೊ ಇದೆಲ್ಲದನ್ನು ಕೂಡ ಯೂಶಲಿ ಎಕಾನಮಿ, ಪಾಲಿಟಿ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಅಡಿಯಲ್ಲೂ ಕೂಡ ನಾವು ನೋಡ್ಕೊಂಡ್ವಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.